ಬಗದಷ್ಟು ಬಯಲಾಗ್ತಾ ಇದೆ ಗ್ಯಾಂಗ್ ರೇಪ್ ಪ್ರಕರಣದ ರಹಸ್ಯ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಾಗಿದ್ದ ಅತ್ಯಾಚಾರ, ಮಹಿಳೆ ಮನೆ ಪಕ್ಕದವರಿಂದಲೇ ನಡೆದಿದ್ದ ಮಾಸ್ಟರ್ ಪ್ಲಾನ್ ಅನ್ನೋ ಪ್ರಶ್ನೆ ಎದ್ದಿದೆ. ಅದಕ್ಕೆ ಹೌದು ಅನ್ನೋ ಪ್ರಾಥಮಿಕ ಉತ್ತರ ಕೂಡ ಸಿಗ್ತಾ ಇದೆ. ಪ್ಲಾನ್ ಪ್ರಕಾರವೇ ಮಹಿಳೆ ಮೇಲೆ 3 ರಿಂದ ಅತ್ಯಾಚಾರವನ್ನ ನಡೆಸಲಾಗಿದೆ. ಮೊದಲು ರಾಬರಿಗೆ ಸ್ಕೆಚ್, ಇದೇ ನೆಪದಲ್ಲಿ ಆಗಿತ್ತು ರೇಪ್. ಪೊಲೀಸರ ತನಿಖೆ ವೇಳೆ ಸ್ಫೋಟಕದ ವಿಚಾರ ಈಗ ಬಯಲಾಗಿದೆ. ಮಾಸ್ಟರ್ ಮೈಂಡ್ ಮಿಥುನ್ಗಾಗಿ ಪೊಲೀಸರು ತಮ್ಮ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಅಂಕಿತಾ, ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿರೋ ಅಂತ ಗ್ಯಾಂಗ್ ರೇಪ್ ಪ್ರಕರಣ ಏನಿದೆ, ಇದು ಪ್ರೀ ಪ್ಲಾನ್ಡ್ ಅಂತ ಹೇಳಲಾಗ್ತಾ ಇದೆ. ಆಕ್ಚುಲ್ ಆಗಿ ಪೊಲೀಸರ ತನಿಖೆ ವೇಳೆ ಪ್ರಾಥಮಿಕವಾಗಿ ಸಿಕ್ಕಿರುವಂತ ಮಾಹಿತಿಯನ್ನ ವಿವರಿಸೋದಾದ್ರೆ ಮಧುಸೂದನ್, ಬೆಂಗಳೂರಿನ ಹೊರವಲಯದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೃತ್ಯ ಯಾವಾಗ ಆಯಿತು ಅಂದರೆ ಮಹಿಳೆಯ ಮೇಲೆ ಅತ್ಯಾಚಾರ ಯಾವಾಗ ಆಯಿತು, ತಕ್ಷಣ ಅವರು ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ಕೊಡ್ತಾರೆ. ದೂರನ್ನು ಆಧರಿಸಿದಂತಹ ಪೊಲೀಸರು ಕ್ಷಣ ಮಾತ್ರದಲ್ಲಿ ಅಂದರೆ ತಕ್ಷಣ ಅಲರ್ಟ್ ಆಗಿ ಆರೋಪಿಗಳನ್ನು ಬಂಧಿಸುವಲ್ಲಿ ಕೂಡ ಯಶಸ್ವಿ ಆಗ್ತಾರೆ. ಅದರಲ್ಲಿ 2 ಅಪ್ರಾಪ್ತರು ಅನ್ನೋದು ಕೂಡ ಗೊತ್ತಾಗುತ್ತೆ. ಆದರೆ ಈ ರೇಪ್ ಹೇಗಾಯಿತು, ಯಾವ ರೀತಿಯಾಗಿ ಆರೋಪಿಗಳು ಪ್ಲಾನ್ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ ಪೊಲೀಸರ ತನಿಖೆಯಲ್ಲಿ ಒಂದಷ್ಟು ಸತ್ಯಾಸತ್ಯತೆ ಬಯಲಾಗಿರುವಂಥದ್ದು. ಆರೋಪಿ ಗ್ಲೇನಿ ಅಂತ ಹೇಳಿ ಆತ ಈ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರ ಪಕ್ಕದಲ್ಲೇ ಮನೆ ಮಾಡಿಕೊಂಡಿದ್ದ. ಮೂಲತಃ ಪಶ್ಚಿಮ ಬಂಗಾಳ ಮೂಲದವನು ಆತ. ತನ್ನ ಕುಟುಂಬಸ್ಥರ ಜೊತೆ ಗ್ಲೇನಿ ಆ ಮಹಿಳೆಯ ಪಕ್ಕದ ಮನೆಯಲ್ಲೇ ವಾಸವಾಗಿರ್ತಾನೆ. ಹಾಗಾಗಿ ಮಹಿಳೆಯ ಜೊತೆ ಸಲುಗೆಯಿಂದ ಆತ ಇದ್ದ ಅಂತ ಹೇಳಿ, ಅಂದ್ರೆ ಮಹಿಳೆಯ ಮನೆಯವರ ಜೊತೆ ಆತ ಸಲುಗೆಯಿಂದ ಇರ್ತಾನೆ. ಜೊತೆಗೆ ಮಹಿಳೆ ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದನ್ನ ಆತ ನೀಟಾಗಿ ಫಾಲೋ ಮಾಡ್ತಾ ಇದ್ದ. ಜೊತೆಗೆ ಅವರ ಹಣಕಾಸಿನ ವಿಚಾರದ ಬಗ್ಗೆಯೂ ಕೂಡ ಆತನಿಗೆ ಎಲ್ಲಾ ಮಾಹಿತಿ ಇರುತ್ತೆ. ಹಾಗಾಗಿ ರಾಬರಿ ಮಾಡಬೇಕು ಅಂತ ಹೇಳಿ ಗ್ಲೇನಿ ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಅದರಂತೆ ತನ್ನ ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಇನ್ನೊಂದಷ್ಟು ಆರೋಪಿಗಳನ್ನ ಅಂದ್ರೆ ತನ್ನ ಸ್ನೇಹಿತನನ್ನ ಆತ ಮನೆಗೆ ಕರೆಸ್ಕೊಂತಾನೆ. ಮಿಥುನ್ ಸೇರಿದಂತೆ ಇನ್ನಿತರ ಅಪ್ರಾಪ್ತರು ಸೇರಿ ಆರೋಪಿಗಳನ್ನ ಮನೆಗೆ ಕರೆಸ್ಕೊಂಡು ರಾಬರಿಗೆ ಪ್ಲಾನ್ ಅನ್ನ ಮಾಡ್ತಾರೆ. ಮಹಿಳೆ ಮನೆಯಲ್ಲಿ ಒಬ್ಬರೇ ಇದ್ದಂತಹ ಸಂದರ್ಭದಲ್ಲಿ ರಾಬರಿಗೆ ಅಂತ ಹೇಳಿ ಮನೆಗೆ ನುಗ್ಗಿದವರು ಮಹಿಳೆಯ ಮೇಲೆ ಒಬ್ಬೊಬ್ಬರಾಗಿ ಅತ್ಯಾಚಾರವನ್ನ ಮಾಡಿರುವಂತದ್ದು. ಜೊತೆಗೆ ಅದನ್ನ ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇಷ್ಟೆಲ್ಲ ಆದ ಮೇಲೂ ಕೂಡ ಆರೋಪಿಗಳು ಅಲ್ಲಿಂದ ಪರಾರಿಯಾಗಿ ಅಂದ್ರೆ ಸಿಕ್ಕಿದನ್ನೆಲ್ಲ ದೋಚ್ಕೊಂಡು ರೇಪ್ ಮಾಡಿ ಪರಾರಿಯಾಗಿ ಮತ್ತೆ ಪಾರ್ಟಿಯನ್ನ ಮಾಡಿದ್ದಾರೆ. ಅಂದ್ರೆ ಎಣ್ಣೆ ಪಾರ್ಟಿಯನ್ನ ಮಾಡಿರ್ತಾರೆ. ಆದ್ರೆ ವಿಡಿಯೋ ಚಿತ್ರೀಕರಣ ಮಾಡಿರೋದ್ರಿಂದ ಸಂತ್ರಸ್ತೆ ದೂರನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕೊಡಲ್ಲ ಅನ್ನೋ ನಂಬಿಕೆಯಲ್ಲಿ ಆರೋಪಿಗಳು ಇರುತ್ತೆ. ಆದ್ರೆ ಯಾವಾಗ ಇನ್ಸಿಡೆಂಟ್ ಆಯ್ತೋ ಅವರು ಮನೆಯವರ ಸಮ್ಮುಖದಲ್ಲಿ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಕಂಪ್ಲೇಂಟ್ ಆದ ಕೂಡಲೇ ಪೊಲೀಸರು ಕೂಡ ಅಲರ್ಟ್ ಆಗಿ ಈಗಾಗಲೇ ಆರೋಪಿಗಳನ್ನ ಬಂಧಿಸಿ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಪರಾರಿಯಾಗಿರುವಂತಹ ಆರೋಪಿಗೂ ಕೂಡ ಈಗಾಗಲೇ ಪೊಲೀಸರು ಎಲ್ಲೆಡೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ.